ಒಂದ್ ಕಡೆಯಲ್ಲಿ ಮೂಡ ಹಗರಣದ ವಿಚಾರ ಗದ್ದಲ ಕೋಲಾಹಲ ಸೃಷ್ಟಿಯಾಗಿದ್ರೆ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಮೂಡ ಹಗರಣ ವಿಚಾರದಲ್ಲಿ ಸಿಎಂ ಮೇಲೆ ಬಿಜೆಪಿ ಆರೋಪಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ಕೂಡ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಅಂದು ಬಿಜೆಪಿಯವರೇ ಸೈಟ್ ಅನ್ನ ಕೊಟ್ಟವರು ಅಂತ ಶಿವಲಿಂಗೇಗೌಡ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರದ್ದು ತಪ್ಪಾಗಿದ್ರೆ ನಾವೇ ಶರಣಾಗ್ತೀವಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ. ರಾಜ್ಯದ ಜನ ಇದನ್ನ ನಂಬಲ್ಲ ಅಂತ ಅರಸೀಕೆರೆ ಶಾಸಕ ಹೇಳ್ತಾ ಇದ್ದಾರೆ. ಯಾವುದೇ ಆಸ್ತಿ ಸರ್ಕಾರದಿಂದ ಕೊಂಡ್ರೆ ಅದು ಅಧಿಕೃತ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಇದು ಸ್ವಯಾರ್ಜಿತ ಆಸ್ತಿ ಆಗಿದೆ ಅಂತ ನಾರಾಯಣ ಸ್ವಾಮಿ ಹೇಳ್ತಾ ಇರುವಂಥದ್ದು. ಮೂಡ ಕೇಸ್ನಲ್ಲಿ ಬಿಜೆಪಿ ಎಂಟ್ರಿಯಿಂದ ಗೊಂದಲವಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇದರಲ್ಲಿ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ ನರೇಂದ್ರ ಸ್ವಾಮಿ ಕೂಡ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕರುಗಳು ಸಮರ್ಥನೆ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ರು ಈ ಪ್ರತಿಕ್ರಿಯೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಡ್ತೇವೆ, ಆ ಜಮೀನನ್ನು ಬೇಕಾದ್ರೆ ಬಿಡಿಸ್ಕೊಡ್ತೇವೆ. ನೀವು 3 ಎಕರೆ 16 ಗುಂಟೆ ಜಮೀನನ್ನೇ ಕೊಡಿ. ಇಲ್ಲ ಕೇಳದೆ ಸವಾಲ ಇದು. 3 ಎಕರೆ 16 ಗುಂಟೆ ನೋಡಿ ಸರ್, ಇವರಿಗೆ ಇದಿದ್ರೆ ಆ 3 ಎಕರೆ 16 ಗುಂಟೆ ಜಮೀನ್ ಏನೈತೆ ಅದನ್ನ ಇವತ್ತು ನಿಮ್ಮ ಕೈಲಿ ವಾಪಸ್ ಕೊಡಕ್ಕಾಗುತ್ತಾ? ಯಾಕೆ ನೀವು ಅಕ್ರಮ ಪ್ರವೇಶ ಮಾಡಿದ್ರಿ? ಅದಕ್ಕೆ ನೀವು ಅಕ್ರಮ ಪ್ರವೇಶ, ಅವ್ರ ಜಮೀನು, ಅವ್ರ ದಾನನಾರ ತಗೋತಾರ, ಏನಾರ ತಗೋತಾರ. ಅವರು ನೀವ್ಯಾಕೆ ಅವ್ರ ಜಮೀನ್ಗೆ ಹೋದ್ರಿ? ಅವ್ರ ಜಮೀನ್ ನೀವ್ಯಾಕೆ ತಗೊಂಡ್ರಿ? ತಗೊಂಡ ಮೇಲೆ 3 ಎಕರೆ 16 ಗುಂಟೆ ಜಮೀನನ್ನ ಅವರು ಕೊಡ್ಲಿ. 3 ಎಕರೆ 16 ಗುಂಟೆ ಕೊಡಕ್ಕಾಗದಕ್ಕೆ ನಿಮ್ಮ ಮಾಡಿದ ತಪ್ಪನ್ನ ಮುಚ್ಕೊಳ್ಳೋಕ್ಕೋಸ್ಕರ 50-50 ಶೇರಿಂಗ್ನಲ್ಲಿ ನೀವೇ ಮೂಡಾದಲ್ಲಿ ರೆಸೊಲ್ಯೂಷನ್ ಮಾಡಿ ಅವ್ರಿಗೆ ಜಮೀನು ಕೊಟ್ಟು, ಈಗ ಹಿಂದ್ಗಡಿಂದ ನೀವೇ ಬಿಜೆಪಿಯರೇ ಕೊಟ್ಟು ನಾಚಿಕೆ ಆಗಬೇಕು. ಇವರೇ ಕೊಟ್ಟಿರ್ತಕ್ಕಂಥವ್ರು ಅವತ್ತು ಯಾರ್ದು ಅಧಿಕಾರ ಇದ್ದದ್ದು? ಅದು ಫಸ್ಟ್ ಜಾತಿಯ ಜಮೀನು ಅಂತೇಳಿ ಅದನ್ನು ಪರಬಾರೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಕೆಲವು ನಾಯಕರು. ನಾನು ಹೇಳ್ತೇನೆ, ಯಾವುದೇ SC/ST ವ್ಯಕ್ತಿ ಹರಾಜಿನಲ್ಲಿ ಕೊಂಡ್ಕೊಂಡ್ರೆ ಅದು ಸರ್ಕಾರದಿಂದ ಕೊಂಡ್ಕೊಂಡ ಆಸ್ತಿ ಆಗುತ್ತೆ ಹೊರತು ಅದು ಯಾವುದೇ ಕಾರಣಕ್ಕೂ ಮಂಜೂರಾದ ಆಸ್ತಿಯಲ್ಲ. ನಮ್ಮಲ್ಲಿ ತೋಟಿ ತಳಿನಾಂತಿ ಇದೆಯಲ್ಲ, ಆ ತೋಟಿನಾಂತಿ ಕೂಡ ರೀಗ್ರೆಂಟ್ ಆದಮೇಲೆ ಪರಬಾರೆಯನ್ನು ಮಾಡಬಹುದು. ಅದು ಕೂಡ ಆ ಸರ್ವಿಸ್ ನಾಮಲ್ಲಿ ಬರ್ತಕ್ಕಂಥದ್ದು. ಆದರೆ ಈ ಜಮೀನು ಸ್ಪಷ್ಟಪಡಿಸ್ತೇವೆ, ಇದು ಯಾವುದೇ ಕೂಡ ಲ್ಯಾಂಡ್ ಗ್ರ್ಯಾಂಟ್ ರೂಲ್ಸಲ್ಲಿ ಮಂಜೂರಾಗಿರ್ತಕ್ಕಂಥ ಜಮೀನಲ್ಲ. ಜೊತೆಗೆ ಇದು ಯಾವುದೇ ಕೂಡ ನಿಬಂಧನೆ ಒಳಪಟ್ಟಿರ್ತಕ್ಕಂಥ ಜಮೀನಾಗಿರೋದಿಲ್ಲ. ವಿತೌಟ್ ನಿಬಂಧನೆ ಮಂಜೂರಾತಿ ಕೊಟ್ಟರು ಅಂದ್ರೆ ಅವ್ರ ಸ್ವಂತ ಆಸ್ತಿ. 93ರಿಂದ ಇವತ್ತಿನ ತನಕ ಅಂದ್ರೆ ಸುಮಾರು 31 ವರ್ಷ ಎಲ್ಲೂ ಕೂಡ ಇದ್ರ ಬಗ್ಗೆ ಒಂದು ದೂರಾಗ್ಲಿ ಅಥವಾ ಒಂದು ಪ್ರಶ್ನೆನೇ ಆಗಲಿ, ಅವರ ಅಣ್ಣ ತಮ್ಮಂದಿರ ಭಾಗದ ವಿಚಾರದಲ್ಲಿ ಡಿಸ್ಪ್ಯೂಟ್ಗಳೇ ಇಲ್ಲ. ಸ್ಪಷ್ಟಪಡಿಸ್ತಕ್ಕಂಥ ವಿಚಾರ ಇಲ್ಲೇ. ಅವರಲ್ಲಿ ಒಂದು ಡಿಸ್ಪ್ಯೂಟ್ ಇಲ್ಲಿ ತನಕನೂ ಇಲ್ಲ. ಈ ಬಿಜೆಪಿಯ ಕುತಂತ್ರದ ಒಂದು ಈ ಆರೋಪ ಮಾಡಿದ ನಂತರ ಮಂಜುನಾಥ ಸ್ವಾಮಿಯಿಂದ ಇವರು ಒತ್ತಾಯಪೂರ್ವಕವಾಗಿ ಒಂದು ಕಂಪ್ಲೇಂಟ್ನ ಕೊಡಿಸ್ದಂಗೆ ಅಥವಾ ನನಗೂ ಅದ್ರಲ್ಲಿ ಪಾಲ್ ಬರಬೇಕು, ನಮ್ಗೆ ಆಗಿಲ್ಲ ಅನ್ನೋ ಥರದ ಇದು ಮಾಡ್ತಾರೆ. ಅಣ್ಣ ತಮ್ಮಂದಿರ ಭಾಗದ ವಿಚಾರದಲ್ಲಿ ಯಾವುದೇ ಡಿಸ್ಪ್ಯೂಟ್ಗಳ ಸಿನ್ಸ್ 93, ಸಿನ್ಸ್ 31 years when there is no dispute, how come after allegation of the BJP this ಮಂಜುನಾಥ ಸ್ವಾಮಿ ಕಂಪ್ಲೇಂಟ್ ಎಲ್ಲರೂ ನಿಲ್ಲಕ್ಕೆ ಸಾಧ್ಯ ಉಂಟಾ?